ಸ್ನೇಹಿತರ ನಮಸ್ಕಾರ. ನಾನು ಬದುಕ್ತೀನಿ ಅನ್ನೋ ನಂಬಿಕೆ, ವಿಶ್ವಾಸ, ಪರಮಾತ್ಮನ ಕೃಪೆ ಇದ್ದರೆ ಆ ಜವರಾಯನೇ ಎದುರು ಬಂದು ನಿಂತ್ಕೊಂಡ್ರೂ ತಮ್ಮ ಪ್ರಾಣಕ್ಕೆ ಏನೂ ಆಗೋದಿಲ್ವಂತೆ. ನೋಡಿ, ಕೊಡಗಿನ ತಡಿಯಂಡಮೂಳು ಬೆಟ್ಟದಲ್ಲಿ ಚಾರಣಕ್ಕೆ ಹೋಗಿ ಅಂದರೆ ಟ್ರೆಕ್ಕಿಂಗ್ಗೆ ಹೋಗಿ ನಾಪತ್ತೆಯಾಗಿದ್ದಂಥ ಕೇರಳದ ಯುವತಿ ಶರಣ್ಯ 4 ದಿನಗಳು ಕಳೆದ ನಂತರವೂ ಕೂಡ ಜೀವಂತವಾಗಿ ಪತ್ತೆಯಾಗಿರೋದು. ಕೇವಲ ಒಂದೇ ಒಂದು ಬಾಟಲಿ ನೀರಿನಿಂದ ಹಗಲು ರಾತ್ರಿ ಆ ಕರಾಳ ದಿನಗಳನ್ನು ಕಳೆದಂಥ ಈ ಯುವತಿಯೇ ಮಾಧ್ಯಮಗಳಿಗೆ ಜೀವನ್ಮರಣದ ಕರಾಳ ಕ್ಷಣಗಳು ಹೇಗಿತ್ತು ಅನ್ನೋ ಬೆಚ್ಚಿ ಬೀಳಿಸೋ ಸ್ಟೋರಿಯನ್ನು ಹಂಚಿಕೊಳ್ತಾ ಹೋಗ್ತಾರೆ. ಅಸಲಿಗೆ ಶರಣ್ಯ ಈ ದಟ್ಟಾರಣ್ಯದಲ್ಲಿ ಮಿಸ್ ಆಗಿದ್ದೇಗೆ ಅನ್ನೋದನ್ನು ಡೀಟೇಲ್ಡಾಗಿ ನೋಡ್ತಾ ಹೋಗೋಣ. ನಾನು ನಿಮ್ಮ ರಾಕೇಶ್ ಆರುಂಡಿ. ನೋಡಿ, 6 - 5 = 2 ಸಿನಿಮಾ ನಿಮ್ಮೆಲ್ರಿಗೂ ಕೂಡ ನೆನಪಿರಬಹುದು. ಈ ಸಿನಿಮಾದಲ್ಲಿರೋ ಹಾಗೆ ಯುವತಿ ಶರಣ್ಯ ಕೂಡ ಚಾರಣ ಅಂದರೆ ಟ್ರೆಕ್ಕಿಂಗ್ಗೆ ಹೋಗಿ ಕಾಣೆಯಾಗಿಬಿಟ್ಟಿದ್ರು. ನೋಡಿ, ದಟ್ಟ ಕಾಡು ಅಂದರೆ ಹಾಗೆ, ಅಲ್ಲಿ ಯಾವ ಕಡೆ ಯಾವ ದಿಕ್ಕು ಅನ್ನೋದನ್ನು ಕೂಡ ಮ್ಯಾಪ್ ಇಲ್ಲದೆ ಎಷ್ಟೇ ಹರಸಾಹಸ ಪಟ್ಟರೂ ಕೂಡ ಕಂಡು ಹಿಡಿಯೋದು ಕಷ್ಟ. ಅದೇ ರೀತಿ ನಾಡನ್ನು ಬಿಟ್ಟು ಗುಡ್ಡವನ್ನು ಏರಿ ಕಾಡು ನೋಡ ಹೊರಟಂಥ ಕೇರಳದ ಯುವತಿ ಶರಣ್ಯ ಕಾಡಿನಲ್ಲಿ ಕಣ್ಮರೆಯಾಗಿ ಇವತ್ತಿಗೆ 4 ದಿನಗಳು ಕಳೆದು ಹೋಗಿಬಿಟ್ಟಿದ್ವು. ನೋಡಿ, ಕೊಡಗು ಜಿಲ್ಲೆಯ ಅತ್ಯಂತ ಎತ್ತರದ ಶಿಖರ ತಡಿಯಂಡಮೋಳು ಬೆಟ್ಟದಲ್ಲಿ ಚಾರಣಕ್ಕೆ ಹೋಗಿ ನಾಪತ್ತೆಯಾಗಿದ್ದಂಥ ಕೇರಳದ ಯುವತಿ ಶರಣ್ಯ ಅವರು 4 ದಿನಗಳ ಬಳಿಕ ಸುರಕ್ಷಿತವಾಗಿ ಪತ್ತೆ ಆಗ್ತಾರೆ. ಮಾಧ್ಯಮಗಳ ಮುಂದೆ ಅವರು ಮಾತನಾಡ್ತಾ ಹೋಗ್ತಾರೆ. ನೋಡಿ, 4 ದಿನಗಳಿಂದ ದಟ್ಟಾರಣ್ಯದಲ್ಲಿ ಆಹಾರವಿಲ್ಲದೆ ನಾನು ಒಂದೇ ಒಂದು ಬಾಟ್ಲಿ ಸಹಾಯದಿಂದ ಬದುಕುಳಿದೆ ಅಂತ ನಗುಮುಖದಲ್ಲಿ ಅವರು ಹೊರಗೆ ಬರ್ತಾರೆ. ಅವ್ರನ್ನ ಪತ್ತೆ ಹಚ್ಚಲಿಕ್ಕೆ ಬಹಳಷ್ಟು ದೊಡ್ಡ ಮಟ್ಟಿಗಿನ ಸರ್ಕಸ್ ಕೂಡ, ಹರಸಾಹಸ ಎಲ್ಲವೂ ಕೂಡ ಆಗಿತ್ತು. ಆದರೆ ಅಲ್ಲಿನ ಆ ಪ್ರತಿಯೊಂದು ಕ್ಷಣಗಳು ಹೇಗಿತ್ತು ಅನ್ನೋ ರೋಚಕ ಸ್ಟೋರಿನ ಇಂಚಿಂಚಾಗಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಯಾರು ಈ ಶರಣ್ಯ ಅನ್ನೋದನ್ನ ನೋಡ್ಬಿಡೋಣ. ಕೊಚ್ಚಿಯ IT ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕೋಯಿಕ್ಕೋಡ್ನ ನಾದಾಪುರಂ ಮೂಲದ ಯುವತಿ ಶರಣ್ಯ ಏಪ್ರಿಲ್ 2ನೇ ತಾರೀಕು ಕೊಡಗಿಗೆ ಟ್ರೆಕ್ಕಿಂಗೋಸ್ಕರ ಬಂದಿದ್ದರು. ಆನ್ಲೈನ್ ಮುಖಾಂತರವಾಗಿ ಟ್ರೆಕ್ಕಿಂಗ್ ಬುಕ್ ಮಾಡಿದಂಥ ಅವರು ಅರಣ್ಯ ಇಲಾಖೆಯ ಪರ್ಮಿಷನನ್ನು ಪಡೆದು ಒಂದು 10 ಜನರ ಟೀಮ್ ಜೊತೆಗೆ ತಡಿಯಂಡಮೋಳು ಬೆಟ್ಟವನ್ನು ಹತ್ತಲಿಕ್ಕೆ ಆರಂಭ ಮಾಡ್ತಾರೆ. ಆದರೆ ಬೆಟ್ಟದ ಮೇಲೆ ತಂಡದೊಂದಿಗೆ ಸಾಗ್ತಾ ಇರಬೇಕಾದ್ರೆ ದಾರಿಯ ಮಧ್ಯೆ ನಾಯಿ ಜೊತೆ ಆಟ ಆಡ್ತಾ ಹಿಂದೆ ಉಳ್ಕೊಂಡ್ಬಿಡ್ತಾರೆ. ನೋಡಿ, ಯಾವಾಗ ಆ ನಾಯಿ ಜೊತೆ ಅವ್ರು ಬರ್ತಾ ಇರ್ತಾರಲ್ವ, ಅವರೆಲ್ಲರೂ ಕೂಡ ಮುಂದೆ ಹೋಗ್ತಾ ಇರೋರು ಓಕೆ ಕಂಫರ್ಟಬಲ್ ಇದ್ದಾರೆ, ಜೊತೆಗೆ ಬರ್ತಾ ಇದ್ದಾರೆ ಅಂದ್ಕೊಂಡು ಮುಂದೆ ಸಾಗಿಬಿಡ್ತಾರೆ. ಇದೇ ವೇಳೆ ಅವರು ಆ ಟೀಮ್ನಿಂದ ಬೇರ್ಪಟ್ಟು ದಾರಿ ತಪ್ಪಿಬಿಡ್ತಾರೆ. ಕಾಡಿನಲ್ಲಿ ಈ ಥರ ಸಹಜವಾಗಿ ಆಗಿಬಿಡುತ್ತೆ. ಭಾಳಷ್ಟು ಎಚ್ಚರಿಕೆಯಿಂದ ಈ ಟ್ರೆಂಡಿಂಗಿಗೆ ಟ್ರೆಕ್ಕಿಂಗ್ ಅನ್ನೋದಿದೆಯಲ್ಲ, ಭಾಳಷ್ಟು ಹುಷಾರಾಗಿರಬೇಕಾಗತ್ತೆ. ನೋಡಿ, ಕಾಡಿನಿಂದ ಹೊರಗೆ ಬಂದ ನಂತರ ಅಂದರೆ ಆಕೆಯನ್ನು ಪತ್ತೆ ಹಚ್ಚಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡ್ತಾ ಹೋಗ್ತಾರೆ. ತಮಗಾದಂಥ ರೋಚಕ ಅನುಭವವನ್ನು ಕೂಡ ಹಂಚ್ಕೊಳ್ತಾ ಹೋಗ್ತಾರೆ. ನೋಡಿ, ನಾನು ಆರೋಗ್ಯವಾಗಿದ್ದೀನಿ. ಕಾಡಿನಲ್ಲಿ ನಾನು ದಾರಿ ತಪ್ಪಿದಾಗ ನನ್ನ ಫ್ರೆಂಡ್ಸ್ಗಳನ್ನು ನಾನು ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಪಟ್ಟೆ. ಆದರೆ ಅದಾದ ಮೇಲೆ ನನಗೆ ಏನಾಗ್ಬಿಡ್ತು ಅಂದರೆ ಮೊಬೈಲ್ ಫೋನ್ ಸ್ವಿಚ್ ಆಫ್ ಆಗಿಬಿಡ್ತು. ನನ್ನ ಬಳಿ ಇದ್ದದ್ದು ಕೇವಲ ಒಂದೇ ಒಂದು ಬಾಟ್ಲಿ ನೀರು ಮಾತ್ರ. ರಕ್ಷಣಾ ತಂಡ ಅಂದರೆ ನನ್ನನ್ನು ಹುಡುಕ್ಲಿಕ್ಕೆ ಖಂಡಿತವಾಗಿಯೂ ಯಾರಾದರೂ ಬಂದೇ ಬರ್ತಾರೆ ಅಥವಾ ಡ್ರೋನನ್ನು ಟ್ರೈ ಮಾಡಬಹುದು ಅನ್ನೋ ನಾಲೆಡ್ಜ್ ಆ ಹುಡುಗಿಗೆ ಇರೋದಕ್ಕೆ ಇವತ್ತು ಸಿಕ್ಕಿರಲಿಕ್ಕೆ ಸಾಧ್ಯ. ಯಾಕೆಂದರೆ ಈ ಥರದ್ದು ಯಾವುದೇ ನಾಲೆಡ್ಜ್ ಇಲ್ಲದೇ ಇದ್ದಿದ್ದರೆ ಎಲ್ಲೋ ದಾರಿಯನ್ನು ಹುಡುಕ್ತಾ ಕಾಡಿನಲ್ಲಿ ಎಲ್ಲೆಲ್ಲೋ ಸಾಗಿ ಹೋಗಿಬಿಡ್ಬೋದಿತ್ತು ಅಥವಾ ಯಾವುದೋ ಪ್ರಾಣಿಗಳಿಗೆ ಆ ಹುಡುಗಿ ಸಿಕ್ಕಿಬಿಡ್ಬೋದಿತ್ತು. ನೋಡಿ, ಒಂದು ರೀತಿಯಾಗಿ ಎಲ್ಲೋ ಒಂದು ಕಡೆ ನಾನು ಡ್ರೋನ್ಗೆ ಕಾಣಸಿಗಬಹುದಾದಂಥ ಎತ್ತರದ ಜಾಗದಲ್ಲಿ ಜೊತೆಗೆ ಬಯಲು ಜಾಗದಲ್ಲಿ ನಿಂತ್ಕೊಂಡ್ರೆ ಡ್ರೋನ್ಗೆ ನಾನು ಸಿಗ್ತೀನಿ ಅನ್ನೋ ಒಂದು ಸಮಯ ಪ್ರಜ್ಞೆಯಿಂದ ಈ ಯುವತಿಯ ಪ್ರಾಣ ಇವತ್ತು ಉಳಿದಿದೆ. ನೋಡಿ, ಬೆಟ್ಟವನ್ನು ಹತ್ತಬೇಕಾದ್ರೆ ನಾನು ಬೇರ್ಪಟ್ಟೆ, ಯಾರೂ ಸಿಗಲಿಲ್ಲ. ಜೊತೆಗೆ ಆ ಕಡೆ ಲೆಫ್ಟ್ ಒಂದು ರೂಟ್ ಇತ್ತು, ರೈಟ್ ಒಂದು ರೂಟ್ ಇತ್ತು. ನಾನು ಅವ್ರನ್ನ ನನ್ನ ಫ್ರೆಂಡ್ಸ್ಗಳನ್ನ ಹುಡುಕ್ಕೊಳ್ತಾ ನನ್ನ ಎಡ ತಿರುವನ್ನು ತೆಗೆದುಕೊಂಡೆ. ಆದರೆ ಕಾಡು ತುಂಬ ದಟ್ಟವಾಗಿದ್ದರಿಂದ, ಥಿಕ್ಕೆಸ್ಟ್ ಫಾರೆಸ್ಟ್ ಆಗಿದ್ದರಿಂದ ನಾನು ದಾರಿ ತಪ್ಪಿಟ್ಟೆ. ಸಂಜೆ 6:45 ಸುಮಾರು. ಹೇಳಿ ಕೇಳಿ ಯುವತಿ ಆಕೆ ಯಾರಾದರೂ ನನ್ನನ್ನು ಭೇಟಿ ಆಗ್ತಾರೆ ಅಂತ ಹೇಳಿ ಭಾವಿಸಿ ನಡೀತಾನೇ ಇದ್ರಂತೆ. ಗಂಟೆಗಟ್ಟಲೆ ನಡೀತಾನೇ ಇದ್ದಾರೆ, ಯಾರಾದರೂ ನನಗೆ ಎದುರಾಗಬಹುದು ಅಂತ. ಯಾರೂ ಕೂಡ ಭೇಟಿ ಆಗದೇ ಇದ್ದಾಗ ಆ ಬೆಟ್ಟದ ಮೇಲೆ ಒಂಟಿಯಾಗಿ ಕಾಲ ಕಳೀಲಿಕ್ಕೆ ಶುರು ಮಾಡ್ತಾರೆ. ತಕ್ಷಣಕ್ಕೆ ಅವ್ರ ಫ್ರೆಂಡ್ಸಿಗೆ ಕರೆ ಮಾಡಲಿಕ್ಕೆ ಟ್ರೈ ಮಾಡಲಿಕ್ಕೆ ಹೋಗ್ತಾರೆ. ಆರಂಭದಲ್ಲಿ ಅವರು ತನ್ನ ಸ್ನೇಹಿತ ಯದುಗೆ ಮೊದಲ ಕರೆಯನ್ನು ಮಾಡ್ತಾರೆ. ಅದು ಕೂಡ ಸರಿಯಾಗಿ ಕನೆಕ್ಟ್ ಆಗೋದಿಲ್ಲ. ಅದಾದ ಮೇಲೆ ಸಹಾಯವಾಣಿ ಸಂಖ್ಯೆಗೆ ಮೆಸೇಜ್ ಕಳಿಸ್ಲಿಕ್ಕೆ ಟ್ರೈ ಮಾಡಲಿಕ್ಕೆ ಹೋಗ್ತಾರೆ. ತಕ್ಷಣಕ್ಕೆ ಫೋನ್ ಸ್ವಿಚ್ ಆಫ್ ಆಗಿಬಿಡುತ್ತೆ.
ಅದಾದಮೇಲೆ ಇಡೀ ರಾತ್ರಿ ಅಲ್ಲೇ ಕಳೀತಾರೆ. ಬೆಳಗ್ಗೆ ಮರುದಿನ ಬೆಳಗ್ಗೆ ಅವರಿಗೆ ಹೆಚ್ಚು ಕಾಲು ನೋಯ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾಕೆಂದರೆ ಕಾಡಿನಲ್ಲಿ ಪ್ರತಿ ಕ್ಷಣವೂ ಕೂಡ ನಡೆದು ಅವರಿಗೆ ತುಂಬ ಆಯಾಸವಾಗಿಬಿಟ್ಟಿರುತ್ತೆ, ಸುಸ್ತಾಗಿಬಿಟ್ಟಿರುತ್ತೆ. ಆದ್ದರಿಂದ ಅವರು ನಡಿಲಿಕ್ಕೆ ಹೋಗಲಿಲ್ವಂತೆ. ನೋಡಿ, ನೆಕ್ಸ್ಟ್ ಡೇ 2ನೇ ದಿನ ಸ್ವಲ್ಪ ಪ್ರದೇಶ ಸ್ವಲ್ಪ ವಿಸಿಬಲ್ ಇರೋದರಿಂದ, ಹಗಲು ಹೊತ್ತು ಆದ್ದರಿಂದ ನಾನು ನಡಿಬಹುದು ಅನ್ನೋದನ್ನು ಅವ್ರು ಡಿಸೈಡ್ ಮಾಡ್ಕೊಳ್ತಾರೆ. ಆ ಕ್ಷಣದಲ್ಲೇ ಒಂದು ಭರವಸೆಯಿಂದ ಅಲ್ಲೇ ಹತ್ತಿರದಲ್ಲಿ ಕಾಣಿಸ್ತಕ್ಕಂಥ ಬೆಟ್ಟವನ್ನು ಹತ್ತಿ ಅಲ್ಲೇ ನಿಂತ್ಕೊಳ್ತಾರೆ. 3ನೇ ದಿನ ಮತ್ತೆ ನಾನು ನಡಿಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಆ ಬೆಟ್ಟದ ಇನ್ನೊಂದು ಅಂಚಿಗೆ ಹೋಗಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಅಲ್ಲಿ ವಿಪರೀತ ಮಳೆ ಇದ್ದ ಕಾರಣ ಅವರು ಕಂಪ್ಲೀಟ್ ಒದ್ದೆ ಆಗಿಬಿಡ್ತಾರೆ. ಇಡೀ ರಾತ್ರಿ ಆ ಚಳಿಯಲ್ಲಿ, ಆ ಮಳೆಯ ನೀರಲ್ಲಿ ಗಡಗಡ ನಡುಗ್ತಾನೆ ಅವರು ಕಾಲ ಕಳೀತಾರೆ. ನೋಡಿ, ನಿದ್ರೇನೂ ಕೂಡ ಬರ್ತಾ ಇರಲಿಲ್ವಂಥವ್ರಿಗೆ. ಮಳೆಯಿಂದ ಒದ್ದೆ ಆಗಿರೋದ್ರಿಂದ ಮಧ್ಯಾಹ್ನ 12 ಗಂಟೆವರೆಗೂ ಕೊನೆಯ ದಿನ ಕಾಯ್ತಾ ನಿಂತಿದ್ರು ಅವರು. ಹೆಚ್ಚು ಅವ್ರ ಬಳಿ ಯಾವುದೇ ರೀತಿಯಾದಂಥ ಸಾಮಗ್ರಿಗಳು ಕೂಡ ಇರಲಿಲ್ಲ. ಒಂದು ಚಿಕ್ಕ ಪ್ರಯಾಣ ಅಂತ ಹೇಳಿ ಅಂದ್ಕೊಂಡು ಹೊರಟೆ ನಾನು, ಈ ಥರದೊಂದು ರಿಸ್ಕ್ ಆಗುತ್ತೆ ಅಂತ ಅವರು ಕೂಡ ಭಾವಿಸಿರಲಿಲ್ವಂತ. ಕೊನೆಗೆ ಅವರ ಹತ್ರ ಇದ್ದಂಥ ಒಂದು ಬಾಟಲಿ ಅದನ್ನು ಬಳಸ್ಕೊಂಡು ಅಲ್ಲಿ ಬರ್ತಾ ಇದ್ದಂಥ ಹೊಳೆಯಿಂದ ನೀರನ್ನು ಕುಡಿದ್ರಂತೆ. ನನಗೆ ಹೆಚ್ಚು ಭಯವಾಗಲಿಲ್ಲ. ಜೊತೆಗೆ ನಾನು ನಡೀತಾ ಇರಬೇಕಾದ್ರೆ ಯಾವುದೇ ಕಾಡು ಪ್ರಾಣಿಗಳು ನನಗೆ ಎದುರಾಗಿ ಸಿಗಲಿಲ್ಲ. ಹಾಗಾಗಿ ನಾನು ಸ್ವಲ್ಪ ನಿರ್ಭೀತಿಯಿಂದ ಇದ್ದೆ ಅನ್ನೋದನ್ನು ಅವರು ಹಂಚ್ಕೊಳ್ತಾ ಹೋಗ್ತಾರೆ. ನೋಡಿ, ಶರಣ್ಯ ನಾಪತ್ತೆಯಾದ ದಿನದಿಂದಲೂ ಕೂಡ ಒಂದು ಕರ್ನಾಟಕ ಗೌರ್ಮೆಂಟ್, ಇನ್ನೊಂದು ಕಡೆ ಕೇರಳ ಗೌರ್ಮೆಂಟ್, ಎರಡೂ ಕೂಡ ಕೊಡಗು ಜಿಲ್ಲಾ ಪೊಲೀಸರು, ಅರಣ್ಯ ಇಲಾಖೆ ಸಿಬ್ಬಂದಿ, ANF ಅಂದರೆ ನಕ್ಸಲ್ ನಿಗ್ರಹ ಪಡೆ, ಸ್ಥಳೀಯ ನಿವಾಸಿಗಳು ಹಗಲಿರುಳು ಶೋಧ ಕಾರ್ಯಾಚರಣೆ ನಡೆಸಿದ್ದು. ಒಂದು ಕಡೆ ಡ್ರೋನ್, ಥರ್ಮಲ್ ಡ್ರೋನ್, ಶ್ವಾನದಳವನ್ನು ಕೂಡ ಬಳಸಲಾಗಿತ್ತು. ಕೊನೆಗೆ ಸ್ಥಳೀಯ ನಿವಾಸಿಗಳು ಕಾಡಿನ ಒಂದು ಭಾಗದಲ್ಲಿ, ಆ ಲೋಕಲ್ ಕಾಡಲ್ಲಿ ಇದ್ದಂಥ ನಿವಾಸಿಗಳು ಎಲ್ಲೋ ಒಂದು ಕಡೆ ವಿಚಿತ್ರ ಶಬ್ದ ಕೇಳಿ ಅಲ್ಲಿ ಹೋಗಿ ನೋಡಿದಾಗ ಆ ಶರಣ್ಯ ಅವರು ಪತ್ತೆ ಆಗ್ತಾರೆ. ನೋಡಿ, ಶಬ್ದ ಕೇಳಿದ ಜಾಗಕ್ಕೆ ಹೋದಾಗ ಶರಣ್ಯ ಅಲ್ಲೇ ಕುತ್ಕೊಂಡ್ಬಿಟ್ಟಿದ್ರಂತೆ. ನೋಡಿ, ಇದು ಈ ರೀತಿಯಾದಂಥ ಘಟನೆ. ನೋಡಿ, ಶರಣ್ಯ ದಾರಿ ತಪ್ಪಿದ ಕೂಡಲೇ ನಾನು ಆರಂಭದಲ್ಲಿ ಹೇಳಿದ್ನಲ್ವಾ, ಆ ಕಕ್ಕಬ್ಬೆ ಸಮೀಪದ ಯಾವಕಪಾಡಿಯ ಹೋಮ್ ಸ್ಟೇ ಸಿಬ್ಬಂದಿಗೆ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಮೆಸೇಜ್ ಕಳಿಸ್ಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ರು ಅಂತ. ಅದೃಷ್ಟವಶಾತ್ ಆ ಮೆಸೇಜ್ ಕೂಡ ರೀಚ್ ಆಗಿದೆ ಅಂತ. ಅದಾದಮೇಲೆ ಫೋನ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ನಾನು ಆರಂಭದಲ್ಲಿ ಹೇಳಿದಾಗ ಅವ್ರ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ ಅಂತ. ಸದ್ಯ ಈಗ ಕಾಡಿನಿಂದ ಅವ್ರನ್ನ ಸುರಕ್ಷಿತವಾಗಿ ಕರೆತರಲಾಗಿದೆ. ಅವರ ಕುಟುಂಬದವರು ಕೂಡ ನಿರಾಳರಾಗಿದ್ದಾರೆ. ಸಮೀಪದ ಕಾಕಬೆ ಗ್ರಾಮಕ್ಕೆ ಕರೆದುಕೊಂಡೋಗಿ ತಕ್ಷಣಕ್ಕೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೂಡ ಕೊಡಲಾಗಿದೆ. ತೀವ್ರ ಹಸಿವಿನಿಂದ ಬಳಲ್ತಾ ಇದ್ದರು, ಸುಸ್ತಾಗಿದ್ದರು, ಆದರೂ ಕೂಡ ಮೆಂಟಲಿ ಅವರು ಸ್ಟ್ರಾಂಗ್ ಆಗಿದ್ದರಂತೆ. ಅದು ಕೂಡ ಪ್ರಾಥಮಿಕ ಚಿಕಿತ್ಸೆಯ ನಂತರ ಕನ್ಫರ್ಮ್ ಆಗಿರೋದು. ಆದರೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಅವ್ರನ್ನ ಮಡಿಕೇರಿ ಮೆಡಿಕಲ್ ಕಾಲೇಜು ಆಸ್ಪತ್ರೆಗೆ ದಾಖಲಿಸಿ ಆರೋಗ್ಯ ತಪಾಸಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಒಂದು ಕಡೆ ವೈದ್ಯರು ಓಕೆ, ಏನೂ ತೊಂದರೆ ಇಲ್ಲ ಅಂತ ಗ್ರೀನ್ ಸಿಗ್ನಲ್ ನೀಡಿದ ನಂತರ ಅವರನ್ನು ಕುಟುಂಬಸ್ಥರೊಂದಿಗೆ ಕೇಳಕ್ಕೆ ಕಳಿಸ್ಕೊಡ್ತೀವಿ ಅಂತ ಹೇಳಿ ಪೊಲೀಸ್ನವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಶರಣ್ಯ ಪತ್ತೆ ಆಗಿರುವ ಸುದ್ದಿ ತಿಳಿತಾ ಇದ್ದಂತೆ ಕುಟುಂಬಸ್ಥರು ಕೂಡ ನಿಟ್ಟುಸಿರು ಬಿಟ್ಟಿದ್ದಾರೆ. ಒಂದು ಕಡೆ ಅವ್ರ ತಂದೆ ತಾಯಿ ಹೇಳೋ ಪ್ರಕಾರ ನನ್ನ ಮಗಳಿಗೆ ಟ್ರೆಕ್ಕಿಂಗ್ ಅನುಭವ ಇದ್ದ ಕಾರಣ ಇಂಥ ದಟ್ಟ ಕಾಡಿನಲ್ಲೂ ಕೂಡ, ಇಂತಹ ವಿಷಮ ಪರಿಸ್ಥಿತಿಯಲ್ಲೂ ಕೂಡ ಆಕೆ 4 ದಿನಗಳ ಕಾಲ ಬದುಕೊಳ್ಳಿಕ್ಕೆ ಸಾಧ್ಯವಾಗಿದೆ ಅನ್ನೋದನ್ನು ಅವರು ಧೈರ್ಯವಾಗಿ ಮಾತನಾಡ್ತಾರೆ. ನೋಡಿ, ಇನ್ನೊಂದು ಕಡೆ ಕೊಡಗು ಜಿಲ್ಲಾಡಳಿತ ಯಾರೆಲ್ಲ ಟ್ರೆಕ್ಕಿಂಗ್ ಮಾಡ್ತಿರೋ ಅವ್ರಿಗೊಂದು ಟ್ರೈನಿಂಗ್ ಇರಬೇಕಾಗತ್ತೆ, ಸೂಕ್ತವಾದಂಥ ಡೈರೆಕ್ಷನ್ ಕೊಡಬೇಕಾಗತ್ತೆ. ಸುರಕ್ಷತಾ ಕ್ರಮಗಳು ಈ ಥರ ಏನಾದರೂ ಆದರೆ ಹೇಗೆ ಅವರು ತಮ್ಮ ಪ್ರಾಣವನ್ನು ಬದುಕಿಸ್ಕೊಳ್ಬೇಕು, ಹೇಗೆ ದಾರಿಯನ್ನು ಕಂಡುಕೊಳ್ಬೇಕು, ಅದನ್ನೆಲ್ಲವನ್ನೂ ಕೂಡ ಕ್ರಮಗಳನ್ನು ಪಾಲಿಸುವಂತೆ ಮತ್ತೊಮ್ಮೆ ಕೊಡಗು ಜಿಲ್ಲಾಡಳಿತ ಮನವಿ ಕೂಡ ಮಾಡಿದೆ. ಒಂದಿಷ್ಟು ಮಾಹಿತಿಯನ್ನು ಕೂಡ ಅರಣ್ಯ ಇಲಾಖೆಗೂ ಕೂಡ ಸೂಚನೆಯನ್ನು ಕೊಡಲಾಗಿದೆ. ನೋಡಿ, ಈ ರೀತಿಯಾಗಿ ಇಂತಹ ಒಂದು ದಟ್ಟ ಕಾಡಲ್ಲಿ ಈ ರೀತಿಯಾದಂಥ ಬ್ಯಾಡ್ ಇನ್ಸಿಡೆಂಟ್ ಆಗುತ್ತೆ ಅಂತ ಯಾರು ಕೂಡ ಊಹಿಸಿರಲಿಲ್ಲ. ಒಟ್ಟಾರೆಯಾಗಿ ಭಾಳ ಜನ ಆಕೆ ಕಳೆದು ಹೋಗಿಬಿಟ್ಟಿದ್ದಾಳೆ ಅಥವಾ ಯಾವುದೋ ಪ್ರಾಣಿಯ ಬಾಯಿಗೆ ತುತ್ತಾಗಿಬಿಟ್ಟಿದ್ದಾಳೆ ಅನ್ನೋ ರೀತಿಯಾಗೆ ಭಾವಿಸಿದ್ರು. ಪ್ರತಿದಿನ ಕಳೆದ ಹಾಗೆ ನೋಡಿ, ಒಂದಿಲ್ಲೊಂದು ಈ ರೀತಿಯಾಗಿ ಒಂದು ಪ್ರಡಿಕ್ಷನಲ್ಲಿ, ಒಂದು ಅಂದಾಜಿನಲ್ಲಿ ಬದುಕಿದ್ದಾಳೋ ಅಥವಾ ಸತ್ತಿದ್ದಾಳೋ ಅನ್ನೋ ಕನ್ಫ್ಯೂಷನ್ನಲ್ಲಿ ಅವ್ರ ತಂದೆ ತಾಯಿ ಇರೋದಿದೆಯಲ್ಲ, ಅದು ಯಾರಿಗೂ ಕೂಡ ಬರಲೇಬಾರ್ದು. ಆದರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಯಾರೇ ಟ್ರೆಕ್ಕಿಂಗ್ ಮಾಡೋದಿದ್ರೂ ಕೂಡ ಒಂದಿಷ್ಟು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ ಅಂತ ನಾನು ಸಲಹೆ ಕೊಡ್ತೀನಿ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.